ಅಕ್ಕ ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ ಅತ್ತಿಗೆ. ಹ್ಯಾಪಿ ಹೋಲಿ. ಹ್ಯಾಪಿ ಹೋಲಿ. ಥ್ಯಾಂಕ್ ಯು ಅಕ್ಕ. ಅಕ್ಕ ನಿನ್ನೆ ಹನುಮಂತು ಮನೆಗೆ ಹೋಗಿದ್ದ ಆದಿತ್ಯ ಇನ್ನೂ ಬಂದಿಲ್ಲ. ಇವತ್ತು ಬರ್ತಾನೋ ಇಲ್ವೋ ಗೊತ್ತಿಲ್ಲ. ಯಾವ್ದಕ್ಕೂ ಒಂದ್ ಫೋನ್ ಮಾಡಿ ಬರಕ್ ಹೇಳ ಅಕ್ಕ. ಬೇಡ, ಇದೇ ಮೊದಲನೇ ಸತಿ ಇಬ್ರು ಒಟ್ಟಿಗೆ ಅಲ್ಲಿ ಹೋಗಿದ್ದಾರೆ. ಇವತ್ತು ಹೋಳಿ ಹಬ್ಬ ಅಲ್ವಾ, ಅಲ್ಲೇ ಇದ್ದು ಎಲ್ಲರ ಜೊತೆ ಸೆಲೆಬ್ರೇಟ್ ಮಾಡ್ಲಿ. ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ನೀವ್ಯಾಕೆ ಹೋಗ್ಬೇಕು ಭಾವ? ಹೋಗಿರೋರ್ಗೆ ಬರೋ ದಾರಿ ಗೊತ್ತಿಲ್ವಾ? ಏಯ್, ಅಣ್ಣ ಹೋದ್ರೆ ನಿನಗೇನೆ ಬಾಧೆ? ನಿಮಗ್ ಗೊತ್ತಾಗಲ್ಲ, ಸ್ವಲ್ಪ ಸುಮ್ನೆ ನಿಂತ್ಕೊಳ್ಳಿ. ಅವ್ರನ್ನ ಬಿಟ್ಟು ಬರೋದಕ್ಕೆ ನಾನೇ ಹೋಗಿದ್ದೆ, ಕರ್ಕೊಂಡು ಬರೋಕ್ಕೂ ನಾನೇ ಹೋದ್ರೆ ಚೆನ್ನಾಗಿರುತ್ತೆ. ನನ್ಗೇನೋ ಇದು ಸರಿ ಅನ್ಸ್ತಾ ಇಲ್ಲಪ್ಪ. ನೀವೇನಂತೀರಾ ಅಕ್ಕ? ಪರವಾಗಿಲ್ಲ, ಹೋಗ್ ಬರ್ಲಿ. ಥ್ಯಾಂಕ್ಸ್ ಅಖಿಲ. ಹಾಗೆ ಇನ್ನೊಂದು ವಿಷಯ. ಹೇಳಿ ರಘು. ಏನಿಲ್ಲ, ನಮ್ಮ ಮನೆ ಸ್ಟಾಫ್ ಎಲ್ಲ ಆದಿತ್ಯ ಪಾರ್ವತಿ ಜೊತೆ ಹೋಳಿ ಸೆಲೆಬ್ರೇಟ್ ಮಾಡಬೇಕಂತ ಇಷ್ಟಪಡ್ತಿದ್ದಾರೆ. ಅದಕ್ಕೆ ಅವ್ರನ್ನೂ ಅಲ್ಲಿ ಕರ್ಕೊಂಡು ಹೋಗ್ಬೋದಾ? ಅದೇ ಹೇಗಾಗುತ್ತೆ ಭಾವ? ಅವ್ರಿಗೆ ಇಲ್ಲೇನ್ ಕೆಲ್ಸ ಇಲ್ಲ ಅಂತ ಅನ್ಕೊಂಡಿದ್ದೀರಾ? ತುಂಬಾ ಕೆಲ್ಸ ಇದೆ. ಅರಸನ್ ಕೋಟೆ ಬಾಗಿಲು ದಾಟಿ ಯಾರು ಹೋಗಾಗಿಲ್ಲ ಅಲ್ವಾ ಅಕ್ಕ? ದಾಮು, ಅತ್ತಿಗೆ ಮಾತಾಡ್ತಾರೆ, ಸುಮ್ಮನೆ ಇರೋ. ನೀವು ಸುಮ್ಮನೆ ಇರ್ರಿ, ನಿಮ್ಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಬಂದ್ಬಿಡ್ತಾರೆ ಮಧ್ಯದಲ್ಲಿ. ನೀವ್ ಹೇಳಿ ಅಕ್ಕ. ಆಯ್ತು, ಹೋಗ್ ಬರ್ಲಿ. ಸರಿ ಅಖಿಲ, ನಾನು ಹೋಗಿ ಬರ್ತೀನಿ. ಓಹೋ, ಈ ಮನೇಲಿ ನನ್ಗಿನ್ನೂ ಬೆಲೆ ಬಂದಿಲ್ಲ, ಡಮ್ಮಿ ಪೀಸ್ ಆಗೇ ಇದೀನಿ ಅಂತಾಯ್ತು. ಆದ್ರೆ ಒಂದಲ್ಲ ಒಂದಿನ ನಾನು ಡಮ್ಮಿ ಪೀಸ್ ಅಲ್ಲ, ಮಾಸ್ಟರ್ ಪೀಸ್ ಅಂತ ತೋರಿಸ್ತೀನಿ. ಎಸ್, ಆಗ ನನ್ನ ಕೆಪಾಸಿಟಿ ಏನು ಅಂತ ಇವರೆಲ್ರಿಗೂ ಗೊತ್ತಾಗುತ್ತೆ. ಏಯ್, ಮೈಂಡ್ ವಾಯ್ಸ್ ಅಲ್ಲಿ ಮಾತಾಡಿ ಸಾಕು, ವಾಸ್ತವಕ್ಕೆ ಬಾರೆ. ಅಲ್ಲ ಅಕ್ಕ. ಅಯ್ಯೋ ಅಕ್ಕ ಎಲ್ರಿ? ನಿನ್ ಮೈಂಡ್ ವಾಯ್ಸ್ ಅಲ್ಲಿ ಇದೆಯಲ್ಲ, ಆಗ್ಲೇ ಹೋದ್ರು ಅಲ್ವೇ? ನಿನ್ನ ಈ ಹೊಟ್ಟೆ ಕಿಚ್ಚಿ ಬುದ್ಧಿಗೆ ಆ ಭಗವಂತ ಯಾವಾಗ ಶಿಕ್ಷೆ ಕೊಡ್ತಾನೋ ಅಲ್ಲಿವರೆಗೂ ಕಾಯ್ತೀನಿ ಕಣೆ. ಹಾ ರೀ, ನೀವೊಬ್ರು ಗಂಡ ಏನ್ರಿ? ಅಲ್ಲ, ಹೆಂಡತಿ ಏಳಿಗೆನ ಸಹಿಸದೆ ಶಾಪ ಹಾಕ್ತಿದ್ದೀರಲ್ಲ. ಐ ಹೇಟ್ ಯು. ಮೀಟು. ಹೇ ದಾಮು, ಹ್ಯಾಪಿ ಹೋಲಿ. ಆದಿತ್ಯ, ಪಾರ್ವತಿ. ಅಪ್ಪರೇ, ದೊಡ್ಡ ಯಜಮಾನ್ರನ್ನ ಕರ್ಕೊಂಡು ಬಂದ್ರ? ಇಲ್ಲ, ನನ್ನ ಸೊಸೆ ನಿಮ್ಮ ಮಳೆಯ ಜೊತೆ ಹೋಳಿ ಆಡಕ್ ಬಂದಿದ್ದೀನಿ. ಅಪ್ಪ, ಇದೇನಿದು? ಬೆಳಗ್ಗೆನೆ ಹೋಳಿ ಶಾಸ್ತ್ರ ಮುಗಿಸ್ಕೊಂಡ್ ಬಂದ್ಬಿಟ್ಟಿರಾ? ಹೌದಪ್ಪ, ಅದಕ್ಕೆ ಈಗ ನಿಮ್ಗಳ ಜೊತೆ ಹೋಳಿ ಆಚರಿಸೋಣ ಅಂತ ಬಂದಿದ್ದೀನಿ. ಏನಮ್ಮ ನನ್ನ ಸೊಸೆ, ಮದ್ವೆಗೆ ಹಾಕಿದ ಸೀರೆನ ಉಟ್ಕೊಂಡಿದ್ಯಾ? ಅಪ್ಪ, ಅದಕ್ಕೆ ಕಾರಣ ಇದೆ ಅಪ್ಪ. ಏನಪ್ಪ ಅದು? ಅದೇನು ಅಂತ ನಿಮ್ಗೆ ಗೊತ್ತಾಗತ್ತೆ ಬಿಡಿ. ಹೌದಾ, ಸರಿ ಸರಿ, ಶುರು ಮಾಡ್ತೀರಾ? ಏನಪ್ಪ? ಹೋಳಿನಪ್ಪ. ಹೋಳಿನ? ಹೋಳಿ ಆಡೋದಕ್ಕೆ ಯಾರು ಇಲ್ವಲ್ಲಪ್ಪ. ನಾನು ಗಣಿ ಜೊತೆ ಹೋಳಿ ಆಡೋಣ ಅಂತ ಅನ್ಕೊಂಡಿದ್ದೆ. ಅವ್ನು ನೋಡಿದ್ರೆ ಬೆಳಗ್ಗೆನೆ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟಿದ್ದಾನೆ. ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊತಿದ್ಯಾ? ಹೋಳಿ ಆಚರಿಸಕ್ಕೆ ಯಾರ್ಯಾರನ್ನ ಕರ್ಕೊಂಡ್ ಬಂದಿದ್ದೀನಿ ನೋಡು. ದೊಡ್ಡ ಯಜಮಾನ್ರೆ, ಬನ್ನಿ ಹೋಲಿ ಆಡೋಣ. ನಿಮ್ ಪರವಾಗಿ ಅಮ್ಮವ್ರ ಹತ್ರ ಅಪ್ಪ ಅವರು ಪರ್ಮಿಷನ್ ತಂದಿದ್ದಾರೆ. ಬನ್ನಿ ಬನ್ನಿ. ಹೌದು ಯಜಮಾನ್ರೆ, ಈ ಸರಿ ಹೋಳಿ ಹಬ್ಬನ ಅದ್ದೂರಿಯಾಗಿ ಆಚರಿಸೋಣ. ಅಷ್ಟ್ ಮಾತ್ರ ಅಲ್ಲ, ನಮ್ ಪಾರ್ವತಿ ಮೇಡಮ್ ಜೊತೆ ಹೋಳಿ ಆಡ್ಬೇಕು ಅಂತ ನಾವೆಲ್ಲರೂ ಬಂದಿದ್ದೀವಿ ಅಲ್ವಾ ಭಾಗ್ಯ? ಆಯ್ತಾಯ್ತಾಯ್ತು, ನಿಮ್ಮೆಲ್ಲರ ಆಸೆ ಈಡೇರ್ಬೇಕು ಅಂದ್ರೆ
ಮೊದಲು ಪಾರ್ವತಿ ಆಸೆ ಈಡೇರಬೇಕು. ಏನಪ್ಪ ಅದು? ಸಾರ್ಥಿ, ಇವತ್ತು ಬಣ್ಣಗಳ ಹಬ್ಬ. ನಿಮ್ಮ ಆಶೀರ್ವಾದ ಇಲ್ಲದೆ ನಮ್ಮ ಲೈಫು ಕಪ್ಪು ಬಿಳುಪಾಗಿದೆ. ಅಯ್ಯೋ ಯಜಮಾನ್ರು, ನೀವು ನಮ್ಮಂತ ಬಡವ್ರಿಗೆ ನೀವು ಆಶೀರ್ವಾದ ಮಾಡಬೇಕು, ನಾವಲ್ಲ. ಹನುಮಂತು, ನಿಂದು ಯಾಕೋ ಅತಿ ಆಯ್ತು ನೋಡು. ನಿನ್ ಮಗಳು ನಮ್ಮನೆ ಸೊಸೆ ಅಂದಮೇಲೆ ನೀನ್ ಹೇಗೆ ಬಡವ ಆಗ್ತೀಯ? ಬಡವ ಶ್ರೀಮಂತ ಅನ್ನೋದು ಮಾಡೋ ಕೆಲಸದಿಂದ ಅಳಿಯೋದಲ್ಲ, ನಡವಳಿಕೆಯಿಂದ ಅಳಿಬೇಕು. ಹಾಗೆ ನೋಡಿದ್ರೆ ನೀನು ಶ್ರೀಮಂತಾನೆ. ಅಪ್ಪರೇ, ನನಗೆ ಮಗಳಿಲ್ಲ, ಅವಳು ಯಾವತ್ತೂ ಹೋದ್ಲು. ಏನ್ ಮಾತು ಅಂತ ಆಡ್ತೀಯ ಹನುಮಂತು? ಅಪ್ಪರೇ, ದಯವಿಟ್ಟು ನನ್ನ ಮಗಳು ಅಂತ ಹೇಳಿ ನನ್ನ ಮನಸ್ಸಿಗೆ ನೋವು ಮಾಡಿಬಿಡಿ. ಈಗಾಗಲೇ ತುಂಬ ನೊಂದಿದ್ದೀನಿ. ಅಲ್ಲ ಹನುಮಂತು. ಅಪ್ಪ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ. ಅವರಿಗೆ ಅದು ಇಷ್ಟ ಇಲ್ಲ ಅಂದಮೇಲೆ ಅದನ್ನ ಯಾಕೆ ಮಾತಾಡಬೇಕು? ಸರಿ ಸಾರ್ಥಿ, ಅರಸನ ಕೋಟೆ ಸೊಸೆ ಆಗಿ ನನ್ನ ಹೆಂಡತಿಯಾಗಿ ಪಾರ್ವತಿ ನಿಮ್ಮ ಕೈಯಾರ ಬಣ್ಣ ಹಚ್ಚಿಸ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ. ಅದೇ ಅವಳಿಗೆ ಆಶೀರ್ವಾದ ಇದ್ದ ಹಾಗೆ. ಹಚ್ತೀರಾ? ಹಚ್ತೀರಾ? ಹಚ್ಚೋದಿಕ್ಕಾಗಲ್ವಾ? ಸನ್ನಿ, ಸಾರ್ಥಿ, ಇವಾಗ ನನ್ನ ಹೆಂಡತಿ ನಿಮಗೆ ಬಣ್ಣ ಹಚ್ಚಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ. ಹಚ್ಚಿಸ್ಕೊಳ್ಳಿ. ಏನಕ್ಕಮ್ಮ ಕಾಯ್ತಾ ಇದೀಯಾ? ಮೌನಂ ಸಮ್ಮತಿ ಲಕ್ಷಣಂ. ಹಚ್ಚಮ್ಮ. ಅಂತೂ ಇಂತೂ ನೀನ್ ಆಸೆ ಈಡೇರ್ತಲ್ಲ. ಹೋಗಿ ಹೋಗಿ ಬಣ್ಣ ಹಚ್ಚಿ. ಕಾಯ್ತಾ ಇದಾರೆ ಎಲ್ರು. ಹೋಳಿ ಆಚರಿಸಿ. ಎಂಜಾಯ್. ಮಾವ, ಬೇಜಾರ್ ಮಾಡ್ಕೋಬೇಡಿ, ನನ್ಗೆ ಇನ್ನೊಂದು ಆಸೆ ಇದೆ. ಇನ್ನೊಂದು ಆಸೆನಾ? ಏನಮ್ಮ ಅದು? ಇವತ್ತು ಅಮ್ಮಂಗೂ ಬಣ್ಣ ಹಚ್ಬೇಕು ಅಂತ ಇದ್ದೀನಿ. ನನ್ನ ಆಸೆ ಈಡೇರುತ್ತಾ? ತಾಲೇನೆ ಕೆಡ್ಸ್ಕೋಬೇಡ. ಅಖಿಲನ್ ತಮ್ಮನ್ಗೆ ಹಚ್ಚಿದ್ಯಾ ಅಂದ್ಮೇಲೆ ಅಖಿಲನ್ಗೆ ಹಚ್ಚದೇ ಇರ್ತೀಯಾ? ಹಚ್ಚೆ ಡೋಂಟ್ ವರಿ. ಈಗ್ಲಾದ್ರೂ ಖುಷಿಯಿಂದ ಎಲ್ರ ಜೊತೆ ಸೇರಿ ಹೋಳಿ ಆಚರಿಸಮ್ಮ. ಹೋಗು.
ಅಲ್ಲ ಅಕ್ಕ, ಆದಿತ್ಯನ್ ಕರ್ಕೊಂಡ್ ಬರ್ತೀನಿ ಅಂತ ಆಗ್ಲೇ ಹೋದ್ ಭಾವ ಇನ್ನೂ ಬಂದಿಲ್ಲ. ನನ್ಗನ್ಸುತ್ತೆ ಆ ಹನುಮಂತು ಕೊಳ್ಳೆಗಾಲಕ್ಕೆ ಹೋಗಿ ಭಾವ ಅಲ್ಲೇ ಇರೋ ತರ ಏನೋ ಮಾಟ ಮಾಡಿಸ್ಕೊಂಡ್ ಬಂದಿದ್ದಾನೆ ಅಂತ. ಮುಚ್ಚು ಬಾಯ್. ಹನುಮಂತು ಅಂತವನ ಬಗ್ಗೆ ಹೀಗೆಲ್ಲ ಕೇವಲವಾಗಿ ಮಾತಾಡಕ್ಕೆ ನಿನಗೆ ಮನಸ್ಸಾದ್ರೂ ಹೇಗ್ ಬರುತ್ತೆ ದಾಮಿನಿ? ಇಷ್ಟಕ್ಕೂ ರಘುನ ಅಲ್ಲೇ ಇರಿಸ್ಕೊಳ್ಳೋದ್ರಿಂದ ಹನುಮಂತುಗೇನ್ ಲಾಭ? ಮಕ್ಕಳು ಕೆಲ್ಸದವರು ಎಲ್ಲ ಅಲ್ಲೇ ಇರೋದ್ರಿಂದ ಸ್ವಲ್ಪ ಹೊತ್ತು ಅವ್ರ ಜೊತೆ ಕಾಲ ಕಳೆದು ಬರೋಣ ಅಂತ ಇರಬಹುದು ಅಷ್ಟೇ. ನಿನಗೇನಾದ್ರೂ ತೊಂದ್ರೆನಾ? ಇಲ್ಲ ಅಕ್ಕ, ಭಾವ ಯಾವಾಗ್ಲೂ ಹೆಚ್ಚಾಗಿ ನಿಮ್ ಜೊತೆನೇ ಇರ್ತಾರಲ್ವಾ. ಇವತ್ತು ಅವರಿಲ್ಲ, ನೀವೊಬ್ಬರೇ ಇರೋದು ನೋಡಿ ತುಂಬಾ ಬೇಜಾರಾಯ್ತು, ಅದಕ್ಕೆ ಕೇಳ್ದೆ ಅಕ್ಕ. ಸಾರಿ ಅಕ್ಕ, ತಪ್ಪಾಯ್ತು. ಮನುಷ್ಯ ತಪ್ಪು ಮಾಡೋದು ಸಹಜ, ಆದ್ರೆ ಅದು ತಪ್ಪು ಅಂತ ಗೊತ್ತಾದ ಮೇಲೆ ಅಲ್ಲಿಗೆ ನಿಲ್ಲಿಸ್ಬಿಡ್ಬೇಕು. ಆದ್ರೆ ನೀನು ಮಾಡಿ ತಪ್ಪನ್ನ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀಯಲ್ಲ ದಾಮಿನಿ, ಯಾವಾಗ ಬುದ್ಧಿ ಕಲಿತೀಯಾ? ಚೆನ್ನಾಗಿ ಬೈರಿ ಅತ್ಗೆ. ನಾನು ಎಷ್ಟೋ ಸಾರಿ ಹೇಳಿದ್ದೀನಿ, ಸುಮ್ಮನೆ ಅವ್ರ ಮೇಲೆ ಆರೋಪ ಮಾಡಬೇಡ ಅಂತ. ನನ್ನ ಮಾತಿಗೆ ಬೆಲೆನೇ ಇಲ್ಲ. ಅಕ್ಕ, ನಾನು ಹಂಗಂದೆ ಅಂತ ತಪ್ಪು ತಿಳ್ಕೊಬೇಡಿ ಅಕ್ಕ. ಅಂದ್ರೆ ನಮ್ಮ ಆದಿತ್ಯ ಈ ಇಡೀ ಅರಸನ ಕೋಟೆಯ ರಾಜ್ಕುಮಾರ. ನಮ್ಮ ಸ್ಟೇಟಸ್ ಏನಕ್ಕ? ಆ ಡ್ರೈವರ್ ಮನೆಯಲ್ಲಿ ಒಂದಿಡೀ ದಿನ ಅದು ಹೇಗೆ ಕಳೆದು ಅಂತ ನಿನ್ನೆಯಿಂದ ತಲೆ ಕೆಡಿಸ್ಕೊಂಡಿದ್ದೀನಿ. ಅದಕ್ಕೆ ಅವನಲ್ಲಿ ಕಾಳಜಿಗೋಸ್ಕರ ಕೇಳ್ದೆ ಅಕ್ಕ. ಇಲ್ಲಿ ಯಾರು ಯಾರ ಬಗ್ಗೆನೂ ಕಾಳಜಿ ತೋರಿಸೋ ಅವಶ್ಯಕತೆ ಇಲ್ಲ. ಅವ್ರವ್ರನ್ನ ಅವ್ರವ್ರು ಕಾಳಜಿಯಿಂದ ನೋಡ್ಕೊಂಡ್ರೆ ಸಾಕು. ಇಲ್ಲಿ ಯಾರು ಚಿಕ್ಕ ಮಕ್ಕಳಿಲ್ಲ, ಎಲ್ಲರೂ ಬೆಳೆದು ದೊಡ್ಡವರಾಗಿದ್ದಾರೆ, ಎತ್ತರದ ಸ್ಥಾನದಲ್ಲಿದ್ದಾರೆ. ಅಂಥವ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಹಾಳು ಅಷ್ಟೇ. ಹನುಮಂತಣ್ಣ, ಜೋಡಿ ಎಷ್ಟು ಚೆನ್ನಾಗಿದೆ ನೋಡು. ಯಾಕೆ ಹನುಮಂತಣ್ಣ, ನಿನ್ನ ಮಗಳನ್ನ ಮಗಳು ಅಂತ ಒಪ್ಕೊಂಡಲೆ ಇಷ್ಟೊಂದು ಹಠ ಮಾಡ್ತಾ ಇದೀಯಾ? ಕೇಳಿಸ್ಕೊ ಹನುಮಂತಣ್ಣ, ನನಗೂ ಒಬ್ಳು ತಂಗಿ ಇತ್ತು. ಅವಳು ಯಾರನ್ನ ಪ್ರೀತಿ ಮಾಡಿದ್ಲು. ಆ ಪ್ರೀತಿಗೆ ನಾನು ಒಪ್ಪಿಗೆ ಕೊಡದೆ ಇದ್ದಕ್ಕೆ ಮದುವೆ ಹಿಂದಿನ ದಿನ ಓಡೋದ್ಲು. ನಮ್ಮ ಪಾರ್ವತಿ ಏನಾದ್ರು ಆಗ ಮಾಡಿದ್ಲ ಹನುಮಂತಣ್ಣ? ನೋಡು, ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನಮ್ಮ ಪಾರ್ವತಿ ಪ್ರೀತಿ ಮಾಡೋದು ಯಾರನ್ನ? ಅರಸನ ಕೋಟೆ ಮಹಾರಾಜನ್ನ. ಇಂಥ ಅಳಿಯ ಸಿಗೋದಕ್ಕೆ ನೀನು 7 ಜನ್ಮದ ಪುಣ್ಯ ಮಾಡಿರ್ಬೇಕು. ಇಷ್ಟು ಒಳ್ಳೆ ಜೋಡಿನ ಒಪ್ಕೊಂಡೆ ನೀನು ಕೊರಗಿ ಅವ್ರನ್ನೂ ಕೊರಗಾಗಿ ಮಾಡ್ತಾ ಇದೆಯಲ್ಲ, ಇದು ನ್ಯಾಯನ? ನನ್ನ ನೋವು ನಿನಗೆ ಅರ್ಥ ಆಗೋದಿಲ್ಲ ಚೆನ್ನಪ್ಪ. ಈ ವಿಚಾರದಲ್ಲಿ ನೀನು ನನಗೇನು ಹೇಳಲು ಬೇಡ, ನನ್ನನ್ನು ಕೇಳಲು ಬೇಡ. ನೀನು ಅಷ್ಟೇ, ತಿಂದ್ಕೊಂಡು ಉಂಡ್ಕೊಂಡು ಹಾಯಾಗಿ ಆರಾಮಾಗಿ ಓಡಾಡ್ಕೊಂಡಿರೋದು ನೋಡು. ಕರೆಕ್ಟ್ ಅಕ್ಕ ನೀವು ಹೇಳಿದ್ದು. ಆದಿತ್ಯ ಡ್ರೈವರ್ ಮನೇಲಾದ್ರೂ ಇರ್ಲಿ, ಬ್ರೋಕರ್ ಮನೇಲಾದ್ರೂ ಇರ್ಲಿ, ನಾನು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿರ್ತೀನಿ, ಅಲ್ವೇನ್ರಿ? ನೋಡುದಮ್ಮು, ನೀನು ಯೋಚನೆ ಮಾಡ್ತಾ ಇರೋದು ತಪ್ಪು. ಅವನಿಗೀಗ ಆ ಮನೆ ಬೇರೆ ಅಲ್ಲ, ಈ ಮನೆ ಬೇರೆ ಅಲ್ಲ. ಅಂದ್ರೆ ಅರಸನ ಕೋಟೆ ಅರಸ, ಆ ಮನೆ ಕೆಲಸದವನು ಇಬ್ರು ಒಂದೇನಾ? ನನ್ನ ಮಾತನ್ನ ದಿಕ್ ತಪ್ಪಿಸ್ಬೇಡ. ನಾನು ಮಾತಾಡ್ತಾ ಇರೋದು ನಮ್ಮ ಆದಿತ್ಯನ ಬಗ್ಗೆ. ನಮ್ಮ ಆದಿತ್ಯ ಈಗ ಹನುಮಂತಗೆ ಅಳಿಯ. ಹನುಮಂತ ಇರೋ ಜಾಗ ನಮ್ಮ ಆದಿತ್ಯನಿಗೆ ನಂದನವನ. ಓಹೋ, ಹಾಗಾದ್ರೆ ಪಾರ್ವತಿ ಈಗ ಅವನಿಗೆ ರುಕ್ಮಿಣಿನಾ? ಹೌದು. ನೋಡು, ಹನುಮಂತು ಆದಿತ್ಯನಿಗೆ ಹೆಣ್ಣು ಕೊಟ್ಟು ಮಾವ. ಅವನಿಷ್ಟ ಬಂದಾಗ ಅಲ್ಲಿ ಹೋಗ್ತಾನೆ ಬರ್ತಾನೆ. ನೀನ್ ಸುಮ್ನೆ ಏನೇನೋ ಹೇಳಿ ಅದಕ್ಕೆ ಮನಸ್ಸನ್ನು ಹಾಳು ಮಾಡಬೇಡ. ಫ್ರೆಂಡ್ಸ್, ದಯವಿಟ್ಟು ಇವ್ರು ಹೇಳೋದನ್ನೆಲ್ಲ ತಲೆಗೆ ಹಾಕೋಬೇಡಿ. ಇವ್ರೊಬ್ರು ಸಾಕು ನನ್ನ ಹೆಸರನ್ನ ಹಾಳು ಮಾಡಕ್ಕೆ. ಏನಮ್ಮ ಜನನಿ, ನಮ್ಮನ್ನೆಲ್ಲ ಫ್ರೆಶ್ ಅಪ್ ಆಗಕ್ಕೆ ಹೇಳಿ ಪಾರ್ವತಿಗೆ ಚಾಪೆ ಹಾಸಿ ಕೂರಿಸಿದ್ಯಾ? ಏನು ವಿಷಯ? ಅಪ್ಪ, ನಾನು ಕೂಡ ಈ ಮನೆ ಮಗಳು ತಾನೆ. ನನ್ನ ಮದುವೆ ಆಗಿ ಬಂದ್ಮೇಲೆ ಅರಸನ್ ಕೋಟೆ ಮನೆ ಒಳಗೆ ಕಾಲಿಡೋಕ್ಕೂ ಮುಂಚೆ ಈ ಮನೆಗೆ ಮಗಳಾಗಿದ್ದೀನಿ. ಅಂದಮೇಲೆ ಪಾರ್ವತಿಯವರು ನನಗೆ ಅಕ್ಕನ ಸಮ. ನನ್ನ ಅಕ್ಕ ಮದುವೆ ಆದ್ಮೇಲೆ ಮೊದಲನೇ ಸರಿ ತವ್ರ ಮನೆಗೆ ಬಂದಿದ್ದಾರೆ. ಅವ್ರನ್ನ ಹಾಗೆ ಕಳ್ಸ್ಕೊಡೋದಕ್ಕಾಗತ್ತಾ? ಉಡಿ ತುಂಬಿಸಿ ಕಳಿಸ್ಬೇಕಲ್ವಾ? ಅದಕ್ಕೆ 1 ನಿಮಿಷ ಇರಿ, ಬಂದೆ.
ಸಾರ್ಥಿ, ನಿಮ್ಮ ದೊಡ್ಡ ಯಜಮಾನರಿಗೆ ಮತ್ತು ಅವ್ರ ಹೆಂಡತಿಗೆ ಆಶೀರ್ವಾದ ಮಾಡಲ್ವಾ? ಒಳ್ಳೇದಾಗಲಿ. ಅತ್ತೆ, ಹ್ಯಾಪಿ ಹೋಲಿ ಅತ್ತೆ. ಹ್ಯಾಪಿ ಹೋಲಿ ಜನನಿ. ಮಾಮ್, ಹ್ಯಾಪಿ ಹೋಲಿ ಮಾಮ್. ಹ್ಯಾಪಿ ಹೋಲಿ ಪ್ರೀತು. ಥ್ಯಾಂಕ್ ಯು ಮಾಮ್. ಏನಪ್ಪ ಪ್ರೀತು, ನೀನೊಬ್ನೇ ಸಪ್ರೇಟ್ ಆಗಿ ಬಂದೆ? ನೀನ್ ಇವ್ರಗಳ ಜೊತೆ ಹನುಮಂತು ಮನೆಗೆ ಹೋಳಿ ಆಟ ಆಡಕ್ ಹೋಗ್ಲಿಲ್ವೋ? ಇಲ್ಲ ಚಿಕ್ಕಮ್ಮ, ನನ್ನ ಫ್ರೆಂಡ್ ಮನೇಲಿ ಒಂದು ಫಂಕ್ಷನ್ ಇತ್ತು, ಅದಕ್ಕೆ ಅಲ್ಲಿ ಹೋಗಿದ್ದೆ. ನಂಬದೆ ಬಿಡಪ್ಪ.